ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ಶೀರ್ಷಿಕೆ: ದೇಹಾಭಿಮಾನದಿಂದ ದೇಹಿ ಅಭಿಮಾನಕ್ಕೆ ತಂದೆ ಹೃದಯದ ಯಾತ್ರೆ. ಮುಖ್ಯ ಸಾರಾಂಶ. ಬಾಬಾ ಹೇಳುತ್ತಾರೆ, ಈ ಯುಗದಲ್ಲಿ ನೀವು ಸೇವೆಯ ಮೂಲಕ ಗಾಯನ ಯೋಗ್ಯರಾಗುತ್ತೀರಿ, ಅಂದರೆ ಪೂಜೆಗೆ ಯೋಗ್ಯರಾದ ದೇವತೆಗಳಾಗಿ ಮಾರ್ಪಾಡಾಗುತ್ತೀರಿ. ದೇಹಾಭಿಮಾನವೇ ಎಲ್ಲ ರೋಗಗಳ ಮೂಲ. ಇದು ಸಮಾಪ್ತಿಯಾದಾಗ ನೀವು ತಂದೆಯ ಹೃದಯವನ್ನು ನೇರಬಹುದು. ಜ್ಞಾನಚಿತೆಯ ಮೇಲೆ ಕುಳಿತು ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ತಂದೆಯ ನೆನಪು ನಿಮ್ಮ ಶಕ್ತಿಯ ಮೂಲವಾಗಿದೆ. ಮುಖ್ಯ ಜ್ಞಾನ ರತ್ನಗಳು. ದೇಹಾಭಿಮಾನವೆಂದರೆ ನಾನು ಈ ದೇಹ ಎನ್ನುವ ಭಾವನೆ. ಈ ಅಭಿಮಾನವೇ ವಿಕಾರಗಳ ಜನ್ಮದಾತ. ಕಾಮ, ಕ್ರೋಧ, ಲೋಭ ಇತ್ಯಾದಿ. ಆತ್ಮ ಅಭಿಮಾನದಿಂದ ಮಾತ್ರ ನಿಜವಾದ ಶಾಂತಿ, ಶಕ್ತಿ ದೊರೆಯುತ್ತದೆ. ಜ್ಞಾನಚಿತೆಯ ಮೇಲೆ ಕುಳಿತು ಎಂದರೆ ಹಳೆಯ ಸಂಸ್ಕಾರಗಳನ್ನು ಸುಡುವ ಧ್ಯಾನ. ಸೇವೆ ಮಾಡುವವನೇ ಪೂಜೆಗೆ ಯೋಗ್ಯನಾಗುತ್ತಾನೆ. ಬ್ರಹ್ಮ ತಂದೆಯ ಮುಖದ ಮೂಲಕ ಶಿವ ತಂದೆಯು ಮಾತನಾಡುತ್ತಾರೆ. ಸತ್ಯಯುಗ ಹೊಸದು, ಕಲಿಯುಗ ಹಳೆಯದು. ಇವು ಚಕ್ರದಂತೆ ಬರುತ್ತವೆ. ಲಕ್ಷ್ಮಿ ಮತ್ತು ಜಗದಂಬೆಯ ಅಂತರವನ್ನು ತಿಳಿಯಿರಿ. ಇಬ್ಬರು ಒಂದೇ ಆತ್ಮದ ವಿಭಿನ್ನ ಪಾತ್ರಗಳು. ಎಲ್ಲ ಆತ್ಮಗಳು ಶಿವತಂದೆಯ ಮಕ್ಕಳು. ಶಾಶ್ವತ ಸಂಬಂಧ. ಪ್ರಜಾಪಿತ ಬ್ರಹ್ಮ ಮೂಲಕ ಹೊಸ ಸೃಷ್ಟಿ ನಡೆಯುತ್ತದೆ. ದೈವಿ ಗುಣಗಳು ಯಾವುದು? ಶಾಂತಿ, ಪವಿತ್ರತೆ, ಪ್ರೀತಿ ಇತ್ಯಾದಿ ದೇವತ್ವದ ಬೀಜಗಳು. ಮಾಯೆಯ ರೋಗದಿಂದ ರಕ್ಷಿಸಿಕೊಳ್ಳಲು ನಿರಂತರ ನೆನಪು ಅಗತ್ಯ. ಕಣ್ಣುಗಳು ಮತ್ತು ಕಿವಿಗಳು ಮಾಯ ದ್ವಾರಗಳು. ಎಚ್ಚರವಾಗಿರಿ. ಯಾರನ್ನೂ ದೇಹಧಾರಿಯಾಗಿ ನೆನಪು ಮಾಡಬೇಡಿ. ಬಾಬಾ ವಿಚಿತ್ರ ವಿದೇಹಿ, ಆತ್ಮಗಳ ಶಿಕ್ಷಕ. ಯೋಗದ ಮೂಲಕ ಆತ್ಮಶಕ್ತಿ ತುಂಬಿಕೊಳ್ಳಿ. ನಾವು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಿದ್ದೇವೆಯೇ? ಈ ಪ್ರಶ್ನೆ ಪ್ರತಿದಿನ ಕೇಳಿಕೊಳ್ಳಿ. ಪಾಪದಿಂದ ದೂರವಾಗುವುದು ನಿಜವಾದ ಸೇವೆ. ಬಾಬಾ ನಮ್ಮನ್ನು ರಾಜರಾಜೇಶ್ವರಿಗಳಾಗಲು ತಯಾರಿಸುತ್ತಿದ್ದಾರೆ. ಆತ್ಮ ಬುದ್ಧಿವಂತನಾದಾಗ ಮಾಯೆಯ ಪೆಟ್ಟಿಗೂ ಸೋಲುವುದಿಲ್ಲ. ಮುರಳಿಯ ಮುಖ್ಯ ಸಾರಾಂಶ. ಬಾಬಾ ಈ ದಿನ ಹೇಳುತ್ತಾರೆ, ಮಕ್ಕಳೇ, ದೇಹಾಭಿಮಾನದಿಂದ ಎಲ್ಲ ಕಷ್ಟಗಳು ಬರುತ್ತವೆ. ಈ ಕಾಯಿಲೆಯೇ ಎಲ್ಲ ವಿಕಾರಗಳ ತಾಯಿ. ನೀವು ಆತ್ಮಾಭಿಮಾನದಿಂದ ಬದುಕಿದರೆ ನಾನೇ ನಿಮ್ಮ ಹೃದಯದಲ್ಲಿ ವಾಸಿಸುತ್ತೇನೆ. ಬುದ್ಧಿಯನ್ನು ವಿಶಾಲಗೊಳಿಸಿ ಜ್ಞಾನಚಿತೆಯ ಮೇಲೆ ಕುಳಿತು ಹಳೆಯ ಸಂಸ್ಕಾರಗಳನ್ನು ಸುಡಿರಿ. ತಂದೆಯ ನೆನಪು ಮತ್ತು ಆತ್ಮಿಕ ಸೇವೆಯಿಂದ ನೀವು ಪೂಜೆಗೆ ಯೋಗ್ಯ ದೇವತೆಗಳಾಗುತ್ತೀರಿ. ಮಾಯೆಯ ಪೆಟ್ಟಿಗೆ ತುತ್ತಾಗಬೇಡಿ. ಕಣ್ಣು ಕಿವಿಗಳಿಂದ ವಿಕಾರಿ ಮಾತುಗಳು, ದೃಶ್ಯಗಳು ಪ್ರವೇಶಿಸದಂತೆ ಜಾಗೃತರಾಗಿರಿ. ಪವಿತ್ರತೆ, ಪ್ರೀತಿ ಮತ್ತು ಶಾಂತಿಯೇ ನಿಮ್ಮ ನಿಜವಾದ ಅಲಂಕಾರ. ಧಾರಣೆ: ವಿಕಾರದಿಂದ ರಕ್ಷಣೆ. ಕಣ್ಣು ಕಿವಿ ಮೂಲಕ ಮಾಯೆ ಪ್ರವೇಶಿಸದಂತೆ ಎಚ್ಚರಿಕೆಯಿಂದಿರಿ. ಪವಿತ್ರ ಸೇವೆ. ನನ್ನಿಂದ ಎಷ್ಟು ಮಂದಿ ಪಾವನರಾಗುತ್ತಿದ್ದಾರೆ ಎಂದು ತಾವೇ ಪರಿಶೀಲಿಸಿಕೊಳ್ಳಿರಿ. ವರದಾನ: ಜ್ಞಾನ ಸ್ವರೂಪ ತಿಳುವಳಿಕೆ ಕಸ್ತ ಭವ. ಯಾರು ಪ್ರತಿ ಸಂಕಲ್ಪ ಮತ್ತು ಕರ್ಮವನ್ನು ಜ್ಞಾನದಿಂದ ಮಾಡುತ್ತಾರೆ ಅವರು ಸಫಲತಾ ಮೂರ್ತಿಗಳಾಗುತ್ತಾರೆ. ಸಾಸ್ತಿಕದ ಸಂಕೇತ ಸ್ವಸ್ಥಿತಿಯಲ್ಲಿ ಸ್ಥಿತರಾಗು. ಸ್ಲೋಗನ್: ಬ್ರಾಹ್ಮಣ ಜೀವನದ ವಿಶೇಷತೆ ಖುಷಿ. ಆದ್ದರಿಂದ ಖುಷಿಯ ದಾನ ಮಾಡುತ್ತಾ ಹೋಗಿ. ಅವ್ಯಕ್ತ ಸೂಚನೆ: ಯೋಗದ ಶಕ್ತಿಯನ್ನು ಮನಸ ಮೂಲಕ ಉಪಯೋಗಿಸಿ. ಯಾವಾಗ ಶಕ್ತಿ ಉಪಯೋಗಿಸುತ್ತೀರಿ ಮೊದಲು ಲೈಟ್ ಇದೆನಾ ಎಂದು ಚೆಕ್ ಮಾಡಿ. ಅಂದರೆ ಆತ್ಮಿಕ ಶಕ್ತಿ ಸಂಪರ್ಕವಿದೆಯೇ ಎಂದು ಪರೀಕ್ಷಿಸಿರಿ. ಓಂ ಶಾಂತಿ.